ಬದುಕ್ಬಿಟ್ಟೆ ಮಗನೇ. ಅವ್ರನ್ನ ಹೆದರ್ಸಕ್ಕೆ ನೆಲಕ್ಕೆ ಗುಂಡುಗಳನ್ನ ಹೊಡೆದೆ, ಖಾಲಿ ಆಗೋಯ್ತು. ನಿನ್ನ ಸಾಯಿಸಕ್ಕೆ ಬಂದವರಿಂದಲೇ ನೀನು ಬಚಾವಾಗ್ಬಿಟ್ಟೆ. ಶಾಸ್ತ್ರಿಗಳು ಸುಂದ್ರಿನ ಕೊಂದ್ರ? ಹೌದು, ಅವರೇ ಕೊಂದಿದ್ದು ನಮ್ಮ ಸುಂದ್ರಿನ. ನಿನಗೆ ಹೇಗೆ ಗೊತ್ತು ಅವರೇ ಕೊಂದಿದ್ದು ಅಂತ? ಅಮ್ಮನವರೇ ತಿಳಿಸಿದ್ದಾರೆ ನನ್ನ ಕನ್ಸಲ್ಲಿ. ಅಂದ್ರೆ ಸುಂದ್ರಿನ ಶಾಸ್ತ್ರಿಗಳೇ ಕೊಂದಿದ್ದು ಅಂತ ಗೊತ್ತಾಗಿದ್ದು ನಿನ್ನ ಕನ್ಸ್ನಲ್ಲ? ಹೌದು. ಅಯ್ಯೋ ಪೆದ್ನನ್ ಮಗನೇ, ನಿನ್ನ ಕನ್ಸಲ್ಲಿ ಬಂದಿದ್ದ ನಿಜ ಅನ್ಕೊಂಡು ಶಾಸ್ತ್ರಿಗಳನ್ನ ಕೊಲ್ಲೋಕ್ ಹೋಗಿದ್ಯಾ? ಹೌದು, ಕನ್ಸು ಸುಳ್ಳಲ್ಲ, ಅದು ಸತ್ಯದ ಕನ್ಸು. ಎಂತ ದೊಡ್ಡವ ನೀನು! ಈಗ ಬಿಟ್ರೆ ವಿರೂಪಾಕ್ಷನ್ ಸಾಯಿಸ್ಬಿಡ್ತೀಯಾ? ಬಿಟ್ ನೋಡಿ, ಈಗ ಸಂಜೆ ಒಳಗೆ ಹೆಣ ಎಳ್ದಾಗ್ತೀನಿ ಶಾಸ್ತ್ರಿಗಳದು. ಗುಂಡ್ಗೆ ಗಟ್ಟಿ ಇದೆ ಕಣೋ ನಿಂದು. ನೀನ್ ಶಾಸ್ತ್ರಿಗಳನ್ನ ಕೊಂದು ಬಿಡು. ಆದ್ರೆ ನಾನು ಹೇಳ್ದಾಗ ಕೊಲ್ಬೇಕು, ನಿನಗಿಷ್ಟ ಬಂದಾಗಲ್ಲ. ನೀವು ಯಾವಾಗಲೂ ಹೇಳಿದ್ರೆ ಅಲ್ಲಿವರೆಗೂ ತಡೆಯೋಕ್ಕಾಗಲ್ಲ. ಉಳಿಸ್ಬಾರ್ದವ್ರನ್ನ ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು. ಇಲ್ಲ, ಸದ್ಯದಲ್ಲೇ ಹೇಳ್ತೀನಿ. ಈ ಉತ್ಸವದೊಳಗೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಆದರೆ ಯಾವುದೇ ಕಾರಣಕ್ಕೂ ನಾನು ಹೇಳೋಕೆ ಮುಂಚೆ ಕೊಲ್ಲೋ ಹಾಗಿಲ್ಲ. ನಾನು ಹೇಳೋವರೆಗೂ ಕಾಯಬೇಕು. ನಿನಗೆ ರಕ್ಷಣೆ ನಾನು ಕೊಡ್ತೀನಿ. ಹೇಗೆ ಕೊಲ್ಲಬೇಕು ಅಂತ ನಾನೇ ಹೇಳ್ಕೊಡ್ತೀನಿ. ಈ ಮಾತು ನಿನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಹೋಗೋ. ಅಯ್ಯೋ ಬಿಡು ಮಗನೇ, ನಿನ್ನ ಹೆಂಡ್ತಿದು ಇದ್ದಿದ್ದೆ. ನೀನೇನೇ ಮಾಡಿದ್ರೂ ಅದನ್ನು ಸಹಿಸೋಲ್ಲ. ಎಲ್ಲದಕ್ಕೂ ಕೊಂಕು. ಬೇರೆಯವ್ರ ಹತ್ರ ಎಲ್ಲ ಚೆನ್ನಾಗಿರ್ತಾಳೆ, ಗಂಡ ಅಂದರೆ ತಾತ್ಸಾರ. ಹೋಗ್ಲಿ ಬಿಡಮ್ಮ, ಅವಳಿಗೂ ಆತಂಕ ಇರುತ್ತಲ್ವಾ. ಅವಳ ದೃಷ್ಟಿಲೇ ಅವಳು ಸರಿ. ಅದೆಲ್ಲ ಏನೂ ಇಲ್ಲ, ಇದು ಬೇರೆನೇ ಕತೆ. ಅದರಲ್ಲೂ ಸುನೀತಿನ ವಿಷಯ ಬಂದರೆ ಒಂದು ಕೈ ಜಾಸ್ತಿನೇ ದ್ವೇಷ ಅವಳಿಗೆ. ಕಾರ್ತಾಳೆ ಸ್ವಂತ ತಂಗಿ ಮೇಲೆ. ಒಂದೊಂದು ಸರ್ತಿ ಲಲಿತಾ ಹೇಳೋದು ಸರಿ ಅನ್ಸುತ್ತೆ. ಎಷ್ಟು ದಿವಸ ಮುಚ್ಚಿಡೋದು ಸುಳ್ಳು ಬಸರನ್ನ ಜಗ್ಗಿಯಿಂದ? ಗೊತ್ತಿಲ್ವ ನಮಗೂ ಪರಿಸ್ಥಿತಿ. ಆ ಎಡವಟ್ರಾಯಿ ಜಗ್ಗಿ ನಮ್ಮ ಜೊತೆ ಚೆನ್ನಾಗಿರೋದೇ ಅಪರೂಪ. ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಮುಂದೆ ಏನಾದರೂ ಉಪಾಯ ಹುಡುಕಿ ಸತ್ಯ ಹೇಳಿದ್ರಾಯ್ತು. 4 ತಿಂಗಳು ಸಂಭ್ರಮ ಪಡೋ ಹಾಗೆ ಮಾಡಿ 5ನೇ ತಿಂಗಳಿಗೆ ಗರ್ಭಪಾತ ಆಯಿತು ಅನ್ನೋದು ಅಷ್ಟೇ. ಇಷ್ಟೇ ಬದಲಾವಣೆ ಕಾಣ್ತಿದ್ದೀವಿ ಅವನಲ್ಲಿ. ಆಗಲೂ ಅರ್ಥ ಮಾಡ್ಕೊಂಡು ಸುಧಾರಿಸ್ತಾನೆ. ಅದೇ ಚಿಂತೆ ಲಲಿತಂಗೆ, ಒಂದು ಹೋಗಿ ಇನ್ನೊಂದು ಆದೀತು ಅಂತ. ನಾಳೆ ದಿವಸ ಸತ್ಯ ಗೊತ್ತಾಗಿ ಆ ಜಗ್ಗಿ ತಾತಕತೆ ಅಂತ ಶುರು ಮಾಡಿದ್ರೆ ಅದೆಲ್ಲ ಆಮೇಲಿಂದು. ಅದಕ್ಕಿಂತ ಹೆಚ್ಚಾಗಿ ನೀನು ಸುನೀತಿನಿಗೆ ಸೀರೆ ತಂದು ಕೊಟ್ಟೆ ಅನ್ನೋದೇ ಅವಳು ಹೊಟ್ಟೆಲಿ ಕಿವುಚಿತ್ತಿರೋದು. ಅದಕ್ಕೆ ಹಾಗಾಡ್ತಾಳೆ. ಒಡ ಹುಟ್ಟಿದ ಅಕ್ಕನಾಗಿ ತಂಗಿ ಬಗ್ಗೆ ಅಕ್ಕರೇನೇ ಇಲ್ಲ. ನನಗೆ ಒಂದೊಂದ್ಸಲ ಅನ್ಸುತ್ತೆ ಇವರಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ ಮಕ್ಕಳ ಅಂತ. ಅಮ್ಮ, ನೀನು ಈ ರೀತಿ ಎಲ್ಲ ಲಲಿತನ ಮುಂದೆ ಮಾತಾಡೋಕೆ ಹೋಗ್ಬೇಡ. ಆಮೇಲೆ ಇದನ್ನೇ ದೊಡ್ಡ ರಂಪ ಮಾಡ್ತಾಳವಳು. ಎಲ್ಲ ಸರಿ ಹೋಗುತ್ತೆ ಬಿಡಮ್ಮ. ನೋಡ್ತಿರು ಸಂತೋಷ್ ಕೂಟದಲ್ಲಿ ಸುನೀತನ್ನ ಇವಳೇ ಜಾಸ್ತಿ ಹಚ್ಕೊಂಡು ಓಡಾಡ್ತಿರ್ತಾಳೆ. ಅಯ್ಯೋ, ಎಂಥದ್ದು ಇಲ್ಲ ಶೇಖರಿ, ಹಚ್ಕೊಳ್ಳೋದು ಇಲ್ಲ ಪಚ್ಕೊಳ್ಳೋದು ಇಲ್ಲ. ಹಾಗೆ ನೋಡಿದ್ರೆ ನಮ್ಮ ಲಲಿತನಿಗೆ ನಾವು ಜಗ್ಗಿ ಮನೆ ಹೋಗ್ತಿರೋದೇ ಇಷ್ಟ ಇಲ್ಲ. ನೀನು ಹೇಳ್ದೆ ಅಂತ ನಿನ್ನ ಮಾತಿಗೆ ಕಟ್ಟಿ ಬಿದ್ದು ಬರ್ತಾ ಇದ್ದಾಳೆ ಅಷ್ಟೇ. ಅವಳು ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ ಕಣೋ, ನಿನ್ನ ಮನಸ್ಸಿನಲ್ಲಿ ಸುನೀತಾ ಇನ್ನೂ ಇದ್ದಾಳೆ ಅಂತ. ಏನು ಮಾಡೋದಮ್ಮ, ಎಲ್ರೂ ನಾವೇ ಸಂಭಾಳಿಸ್ಕೊಂಡು ಹೋಗಬೇಕು. ನಾವೇ ಹೊಂದ್ಕೊಂಡ್ಬಿಡೋಣ ಬಿಡು. ನಾನು ಅಂಕೆಯಲ್ಲಿ ಇಟ್ಕೊಂಡಿರೋದ್ರಿಂದಲೇ ಅವಳು ನಿನ್ನ ಇಷ್ಟ ಮಟ್ಟಿಗೆ ಬಾಳಿಸಿದಾಳೆ. ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಬೀದಿಲಿ ನಿಲ್ಲಿಸಿ ಹರಾಜಾಗ್ತಿದ್ಲು. ಸರಿ ನಡಿ ಹೋಗೋಣ, ತಡ ಆದರೆ ಕಷ್ಟ.
ನನಗೆ ಸ್ವಲ್ಪ ಕೆಲಸ ಇದೆಯಮ್ಮ, ಅದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಬರ್ತೀನಿ. ನೀನು ಲಲಿತಾ ವಿದ್ಯುನ್ ಕಾರಲ್ಲಿ ಅಲ್ಲಿಗೆ ಬಂದ್ಬಿಡಿ. ಜಗ್ಗಿ, ಸುನೀತಾ, ಲೋ ಜಗ್ಗಿ. ಓಹೋ, ಏನ್ ಸಡಕ್ರು, ಬರಬೇಕು ಬರಬೇಕು. ಏನದು ಕೈಯಲ್ಲಿ ಏನೋ ತಂದಿದ್ದೀರಾ? ನಾದ್ನಿ ಉಡುಗೊರೆನಾ? ಎಲ್ಲಿ ಕೊಡಿ ನೋಡೋಣ. ಯಾಕೆ ನಾವು ನೋಡಬಾರ್ದಾ? ಏನು ವಿಶೇಷವಾದ ಉಡುಗೊರೆನಾ? ಸುನೀತಾ ಇಲ್ವಾ? ಇದ್ದಾಳೆ ಇದ್ದಾಳೆ. ಅವಳಿಲ್ಲದೆ ಸಂತೋಷ್ ಕೂಟನ ಮೊದಲು ಪನ್ನೀರ್ ಚಿಮುಕ್ಸಿ ನಾದಸ್ವರ್ಗ ಜೊತೆ ಸ್ವಾಗತ ಮಾಡ್ಬೇಕಲ್ವೇ? ಇಂಥವ್ರಿಗೋಸ್ಕರ ತಂದಂತ ಇಂಥದ್ದು ಅಂತ ನಿಮ್ಮ ಹುಡುಗರನ್ನ ಓದಿಸೋದಕ್ಕೆ ಇಲ್ಲಿ ಪುರೋಹಿತರಿಲ್ಲಪ್ಪ. ತಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನೇ ಆ ಕೆಲಸ ಮಾಡ್ತೀನಿ. ಏನೋ ಜಗ್ಗಿ ಇದು ಮಕ್ಳ ಥರ ತಮಾಷೆ ಮಾಡಿಕೊಂಡು. ಸಂತೋಷಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಲ್ಲ. ನಮ್ಮ ಮಗು ಭೂಮಿಗೆ ಬರೋವರೆಗೂ ನಾನು ಹೀಗೆ ಸ್ವಲ್ಪ ಸಹಿಸ್ಕೊಂಬಿಡಿಪ್ಪ. ಲೇ ಸುನೀತಾ, ಯಾರು ಬಂದಿದ್ದಾರೆ ನೋಡೆ. ಸುನೀತಾ, ಇದು ನಿನಗೆ ಅಂತ ತಂದೆ, ತಗೋ ಸುನೀತಾ. ಏನ್ ಭಾವ ಇದೆಲ್ಲ? ನಿನಗಿಷ್ಟ ಅಲ್ವಾ ಹಸಿರು ಸೀರೆ ಅಂದರೆ? ಇನ್ನು ಮುಂದೆ ನಿನ್ನ ಬದುಕು ಹೀಗೆ ಹಸಿರಾಗಿರ್ಲಿ ಅಂತ ತಂದೆ. ಆದರೆ ನೀನೀಗಾಗಲೇ ಹಸಿರು ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ, ಒಳ್ಳೆ ಭೂಮಾತೆ ಥರ ಕಾಣಿಸ್ತಿದ್ಯಾ. ನಾನೇ ತಂದ್ಕೊಟ್ಟಿದ್ದು, ಇವಾಗ ನೀವು ತಂದ್ಕೊಟ್ಟಿದ್ದೀರಾ. ಅದು ಒಂದೇ ಥರ ಸೀರೆ. ಇರ್ಲಿ ಬಿಡಿ, ನಮ್ಮ ಸುನೀತಾಗೆ ಒಟ್ಟೊಟ್ಟಿಗೆ ಎರಡೆರಡು ಸಂತೋಷ. ಈ ಸಂದರ್ಭದಲ್ಲಿ ಸಂತೋಷವಾಗಿದ್ದಷ್ಟು ಮಗು ಚೆನ್ನಾಗಿ ಹುಟ್ಟುತ್ತೆ, ದಷ್ಟಪುಷ್ಟವಾಗಿ ಗುಂಡಿಗೆ. ಥೂ, ನಾವು ನೋಡಿ ಬಾವ, ನಿಮ್ಮನ್ನ ಬಾಗ್ಲಲ್ಲೇ ನಿಲ್ಲಿಸಿ ಮಾತಾಡಿಸ್ತಾ ಇದೀವಿ. ಒಳಗೆ ಬನ್ನಿ ಬಾವ. ಏನು ಸರದಾರ ಕುದುರೆ ಏರಿ ಬರೋ ಹಾಗೆ ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಮಾತೃಶ್ರೀ ರಾಜಮಾತೆ, ನಿಮ್ಮ ಅರ್ಧಾಂಗಿ ಧರ್ಮಪತ್ನಿ, ನಿಮ್ಮ ಕುಮಾರ ಕಂಠೀರವ, ಚೀಸೋ ಸೌಭಾಗ್ಯವತಿ, ಪರಮ ಪೂಜ್ಯ ಪಿತಾಶ್ರೀ ಯಾರು ಕಾಣ್ತಾ ಇಲ್ಲ? ಎಲ್ಲ ಬರ್ತಿದ್ದಾರೆ ಹಿಂದೆನೆ. ಬರ್ಲಿ ಬಲ್ಲಿ, ಈಗ ನೀವು ಒಳಗಡೆ ಬನ್ನಿ. ನಮ್ಮ ಜೊತೆನೆ ಬರ್ಬೋದಾಗಿತ್ತು ನಿಮ್ಮ ಮಗ. ಊರಿಗೆ ಮುಂಚೆ ಬಂದು ಕೂತಿದ್ದಾರೆ. ಮುಂಚೆನೆ ಬಂದು ಅವ್ರೇನು ತೋರಣ ಕಟ್ಟಬೇಕಾಗಿತ್ತ? ಮುಖ್ಯವಾಗಿ ನನ್ನ ಗಂಡಂಗೆ ಈ ವಿಚಾರ ತಿಳಿಲೇಬೇಕು. ಈಗ ಬೇಡ ಅಂದ್ರು ಬಿಡು ಅಂತ ಜೈಮಾಂದವಳಲ್ಲ ನೀನು. ಸುನೀತಾ, ಈಗ ಅದೆಲ್ಲ ಬೇಕಾ? ಸ್ವಲ್ಪ ಸುಮ್ಮನೆ ಇರು. ಅವಳು ಹೇಳೋದನ್ನ ಪೂರ್ತಿ ಹೇಳ್ಬಿಡ್ಲಿ.